ಹಾಯ್ ಸ್ನೇಹಿತರೆ, ನೀವು ಬಾಯಿಂದ ಉಸಿರಾಡ್ತೀರಾ ಅಥವಾ ಮೂಗಿಂದ ಉಸಿರಾಡ್ತೀರಾ? ನೀವು ಜೀವನ ಪೂರ್ತಿ ಈ ಒಂದು ತಪ್ಪು ಮಾಡಿರ್ಬೋದು. ನಿಮ್ಮ ಆರೋಗ್ಯ ಹಾಳಾಗಲು ನಿಮ್ಮ ಉಸಿರಾಟವೇ ಕಾರಣ ಆಗಿರ್ಬೋದು. 90% ಪೀಪಲ್ಲು ಈ ಮಿಸ್ಟೇಕ್ನ ಮಾಡ್ತಿದ್ದಾರೆ. ಈ ಒಂದು ಅಭ್ಯಾಸ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ತರಬಹುದು. ಹಾಯ್ ನಮಸ್ತೆ ಫ್ರೆಂಡ್ಸ್, ನನ್ನ ಫಿಟ್ನೆಸ್ ಜರ್ನಿ 15ನೇ ದಿನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಎಂದಿನಂತೆ ಇವತ್ತು ಕೂಡ 4:30ಗೆ ಎದ್ದು ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ. ಕ್ಲಾಸಿಗೆ ರೀಚ್ ಆದಾಗ 5 o'clock ಆಗಿದೆ. ಪುನೀತ್ ರಾಜ್ಕುಮಾರ್ ಸರ್ಗೆ ನಮಸ್ಕಾರ ಮಾಡ್ತಾ ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ. ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ, ದೇವ್ರು ನಮಗೆ ಬಾಯಿ ಕೊಟ್ಟಿದ್ದಾರೆ. ಯಾಕೆ ಉಸಿರಾಟವನ್ನು ಬರೀ ನಾವು ಮೂಗಲ್ಲೇ ಮಾಡ್ತೀವಿ? ಯಾವಾಗಾದ್ರೂ ಯೋಚನೆ ಮಾಡಿದೀರಾ? ಈ ಪ್ರಶ್ನೆಗೆ ಉತ್ತರ ಗೊತ್ತಾದ್ರೆ ಇವತ್ತಿಂದ ನಿಮ್ಮ ಉಸಿರಾಡುವ ವಿಧಾನವೇ ಬದಲಾಗುತ್ತೆ. ಹಾಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಾವು ಉಸಿರಾಡುವ ವಿಧಾನವೇ ನಮ್ಮ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅಂತಂದ್ರೆ, ಏತಕ್ಕೆ ನಾವು ಬರೀ ಮೂಗಿಂದನೇ ಉಸಿರಾಡಬೇಕು? ಸ್ನೇಹಿತರೆ, ನಮ್ಮ ಮೂಗು ಕೇವಲ ಒಂದು ರಂಧ್ರವಲ್ಲ, ಅದು ಆಕ್ಚುಲಿ ಪ್ರಕೃತಿ ನಮಗೆ ಕೊಟ್ಟಿರುವಂತ ಒಂದು ಹೇರ್ ಫಿಲ್ಟರ್ ಅಂತ ಹೇಳ್ಬೋದು. ಮೂಗಿಂದ ನೀವು ಬ್ರೀತ್ ಇನ್ ಬ್ರೀತ್ ಔಟ್ ಮಾಡೋದ್ರಿಂದ ನಮಗೆ ಶುದ್ಧವಾದ ಗಾಳಿ ಸಿಗುತ್ತೆ. ಮತ್ತೆ ನಮ್ಮ ಮೂಗೊಳಗಡೆ ಸ್ಮಾಲ್ ಏರ್ ಇರೋದ್ರಿಂದ ಅವು ಧೂಳು ಮತ್ತೆ ಮಾಲಿನ್ಯಗಳಿಂದ ರಕ್ಷಣೆ ನೀಡುತ್ತೆ. ಬಿಸಿಯಾಗಿರೋ ಗಾಳಿನ ಕೂಲ್ ಮಾಡಿ ನಮ್ಮ ಶ್ವಾಸಕೋಶಕ್ಕೆ ನೇರವಾಗಿ ಕಳಿಸುತ್ತೆ. ಮತ್ತೆ ತುಂಬಾ ಜನಕ್ಕೆ ಗೊತ್ತಿಲ್ಲದ ವಿಚಾರ ಏನಪ್ಪಾ ಅಂತಂದ್ರೆ, ನೈಟ್ರಿಕ್ ಆಕ್ಸಿಡ್. ನಾವು ಮೂಗಿಂದ ಉಸಿರಾಡಬೇಕಾದ್ರೆ ನೈಟ್ರಿಕ್ ಆಕ್ಸಿಡ್ ಎಂಬ ಅಣು ಗಾಳಿಯೊಂದಿಗೆ ಶ್ವಾಸಕೋಶಕ್ಕೆ ನೇರವಾಗಿ ಸೇರುತ್ತೆ. ಇದು ಶ್ವಾಸಕೋಶದ ಆಮ್ಲಜನಕದ ವಿನಿಮಯಕ್ಕೆ ಸಹಾಯ ಮಾಡುತ್ತೆ ಮತ್ತು ರಕ್ತನಾಳಗಳು ಸಡಿಲಗೊಳ್ಳಲು ನೆರವಾಗಬಹುದು. ಇನ್ ಕೇಸ್ ಬಾಯಿಂದ ಉಸಿರಾಡಿದ್ರೆ ಏನಾಗಬಹುದು? ಇನ್ ಕೇಸ್ ನೀವು ಡೈಲಿ ಬಾಯಿಂದ ಉಸಿರಾಡೋ ಅಭ್ಯಾಸ ಏನಾದ್ರು ಇತ್ತಂದ್ರೆ ಬಾಯಿ ಒಣಗಬಹುದು, ಗಂಟಲು ಕಿರಿಕಿರಿ ಉಂಟಾಗಬಹುದು. ಕೆಲವರಿಗೆ ಮಲಗಿರೋ ಟೈಮಲ್ಲಿ ಗೊರಕೆ ಜಾಸ್ತಿ ಆಗುತ್ತೆ. ಇನ್ನು ಕೆಲವರಿಗೆ ಬಾಯಿಂದ ಬ್ಯಾಡ್ ಸ್ಮೆಲ್ಲು ಕೂಡ ಬರುತ್ತೆ. ನಾರ್ಮಲಿ ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ಇಲ್ಲ ಓಡ್ಬೇಕಾದ್ರೆ ವ್ಯಾಯಾಮ ಮಾಡ್ಬೇಕಾದ್ರೆ ದೇಹಕ್ಕೆ ಹೆಚ್ಚಿನ ಗಾಳಿ ಬೇಕಾಗುತ್ತೆ. ಹಾಗಾಗಿ ಬಾಯಿಂದ ಉಸಿರಾಡೋದು ಸಹಜವಾಗಿರುತ್ತೆ. ನಿಮಗೆ ಗೊತ್ತಾ, ಒಬ್ಬ ಮನುಷ್ಯ ಒಂದ್ ದಿನದಲ್ಲಿ ಎಷ್ಟು ಬಾರಿ ಉಸಿರಾಡ್ತಾನೆ ಅಂತ? ಒಬ್ಬ ಆರೋಗ್ಯವಾದ ವ್ಯಕ್ತಿ 1 ನಿಮಿಷಕ್ಕೆ ಸುಮಾರು 12ರಿಂದ 20 ಸಾರಿ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತಾರೆ. ಅಂದ್ರೆ ಒಂದ್ ದಿನಕ್ಕೆ ಸುಮಾರು 17,000ದಿಂದ 29,000 ಬಾರಿ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತಾರೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಕೇವಲ ಒಂದು ದಿನಕ್ಕೆ ನಾವು ಇಷ್ಟೊಂದ್ ಸಾರಿ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತೀವಿ, ಆದ್ರೆ ಅದನ್ನು ಸರಿಯಾಗಿ ಮಾಡ್ತಿದೀವ ಇಲ್ವಾ ಅನ್ನೋದ್ರು ಯಾರು ಇದುವರೆಗೆ ಯೋಚನೆ ಮಾಡಿರಲ್ಲ. ಹಾಗೆ ಪ್ರಾಣಿಗಳನ್ನೇನಾದ್ರು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಇಲಿ ಬಂದು 80ರಿಂದ 150 ಟೈಮ್ಸ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡುತ್ತೆ. ಅದ್ರ ಆಯಸ್ ಬಂದು 2ರಿಂದ 3 ವರ್ಷ ಅಷ್ಟೇ. ಹಾಗೆ ನಾಯಿ ಕೂಡ 15ರಿಂದ 30 ಸಾರಿ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡುತ್ತೆ. ಅದ್ರ ಆಯಸ್ ಬಂದು 10ರಿಂದ 15 ವರ್ಷ. ಆದ್ರೆ ಆಮೆ 3ರಿಂದ 5 ಟೈಮ್ಸ್ ಅಷ್ಟೇ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡುತ್ತೆ. ಅದು ಆಯಸ್ ಬಂದು 100ಕ್ಕಿಂತ ಜಾಸ್ತಿ ವರ್ಷ. ಇದರಿಂದ ನಿಧಾನವಾಗಿ ಉಸಿರಾಡಿದ್ರೆ ನಿಮ್ಮ ಆಯಸ್ ಜಾಸ್ತಿ ಆಗುತ್ತೆ ಅಂತ ಹೇಳಕ್ಕೆ ಸಾಧ್ಯವಿಲ್ಲ. ಒಬ್ಬ ಮನುಷ್ಯನ ಆಯುಷ್ಯವನ್ನು ಆಹಾರ, ವಂಶ ಪಾರಂಪರೆ, ಪರಿಸರ, ದೇಹ ಗಾತ್ರ ಸೇರಿದಂತೆ ಹಲವು ಅಂಶಗಳಿಂದ ನಿರ್ಧರಿಸಲಾಗುತ್ತದೆ. ಯೋಗದಲ್ಲಿ ಬ್ರೀತ್ ಇನ್ ಬ್ರೀತ್ ಔಟ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ನೀವು ಯೋಗ ಮಾಡ್ಬೇಕಾದ್ರೆ ಜಸ್ಟ್ ಕೇವಲ ಉಸಿರಾಡಲ್ಲ, ಅದ್ರ ಜೊತೆಗೆ ನೀವು ಅದನ್ನ ಫೀಲ್ ಮಾಡ್ತೀರಾ. ಯಾವಾಗ ಇನ್ಹೇಲ್ ಮಾಡ್ತೀವಿ, ಯಾವಾಗ ಎಕ್ಸೇಲ್ ಮಾಡ್ತೀವಿ, ಅದ್ರ ಬೆನಿಫಿಟ್ ನ ಎಂಜಾಯ್ ಮಾಡ್ತಾ ಹೋಗ್ತೀರಾ. ಹಂಗಾಗಿ ಇದರಿಂದ ನಮಗೆ ಮನಸ್ಸಿಗೆ ಶಾಂತಿ ಸಿಗುತ್ತೆ, ಒತ್ತಡ ಕಮ್ಮಿ ಆಗುತ್ತೆ, ಹೃದಯ ಬಡಿತವನ್ನು ಸಮತೋಲನದಲ್ಲಿಡುತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕಾಗಿ ಯೋಗದಲ್ಲಿ ಪ್ರಾಣಾಯಾಮಕ್ಕೆ ಅತ್ಯಂತ ಪ್ರಮುಖ ಸ್ಥಾನ ಕೊಟ್ಟಿರೋದು. ಸ್ನೇಹಿತರೆ, ನಾವು ಉಸಿರಿಲ್ಲದೆ ಕೆಲವು ನಿಮಿಷವೂ ಬದುಕಲಾರೆವು, ಆದ್ರೆ ಉಸಿರನ್ನ ಯಾವ ರೀತಿ ಬಳಸಬೇಕು ಅನ್ನೋದನ್ನ ಕಲಿಬಹುದು. ಈಗೊಂದು ಕೆಲಸ ಮಾಡಿ, ನಿಮ್ಮ ಬಾಯನ್ನು ಕ್ಲೋಸ್ ಮಾಡಿ, ನಿಮ್ಮ ಮೂಗಿಂದ ಇನ್ಹೇಲ್ ಎಕ್ಸೇಲ್ ಈ ರೀತಿ 3 ಟೈಮ್ಸ್ ಮಾಡಿ. ಅದೇ ರೀತಿ ನಿಮ್ಮ ಮೂಗನ್ನು ಮುಚ್ಚಿ ಬಾಯಿಂದ ಇನ್ಹೇಲ್ ಎಕ್ಸೇಲ್ ಈ ರೀತಿ 3 ಟೈಮ್ಸ್ ಮಾಡಿ. ಇದರ ವ್ಯತ್ಯಾಸವನ್ನು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್. ಇದೊಂದು ಸ್ಮಾಲ್ ಅಭ್ಯಾಸನ ಮಾಡಿ ಇಡೀ ದಿನವೂ ಸಾಧ್ಯವಾದಷ್ಟು ಮೂಗಿನಿಂದಲೇ ಉಸಿರಾಡಲು ಪ್ರಯತ್ನಿಸಿ. ಈ ರೀತಿ ಮಾಡೋದ್ರಿಂದ ನಿಮ್ಗೆ ಏನಾದ್ರು ವ್ಯತ್ಯಾಸ ಗೊತ್ತಾಯ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿ ಹೇಳ್ತಾ ನನ್ನ ಫಿಟ್ನೆಸ್ ಜರ್ನಿ 18ನೇ ದಿನ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ಮತ್ತೊಂದು ಹೊಸ ಯೋಗ ಮತ್ತು ಆರೋಗ್ಯದ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಶ್ರೀರಾಮ್.